ಅಂಜನ್ ಅವರು ನೀವು ಲಾಸ್ಟ್ ಟೈಮ್ ನಮ್ಮ ಬಾಸ್ ಟಿವಿಗೆ ಇಂಟರ್ವ್ಯೂ ಕೊಟ್ಟಿದ್ರಿ. ಅದರಲ್ಲಿ ಮಾತಾಡ್ತಾ ಹೇಳಿದ್ರೆ ಏನಂತಂದರೆ ದರ್ಶನ್ ಅವರು ಬ್ರ್ಯಾಂಡೆಡ್ ಬಟ್ಟೆ ಹಾಕ್ತಾರೆ, ಎಲ್ಲ ಕಾಸ್ಟ್ಲಿ ಬಟ್ಟೆ. ಅವ್ರು ಹಾಕೋ ಒಂದು ಮಾರ್ಸಿಲೋ ಬರ್ಲನ್ ಅನ್ನೋ ಒಂದು ಕಂಪ್ನಿ ಟಿ ಶರ್ಟು ಎಷ್ಟೋ ಅದೇ 33,000 ಏನೋ ಜಾಸ್ತಿ ಇತ್ತು ಅಂತ ಹೇಳಿದ್ರಿ. ಸೊ ಆ ಒಂದು ರೀಲು ಸಾಕಷ್ಟು ವೈರಲ್ ಆಗಿದೆ, ನಿಮಗೂ ಗೊತ್ತಿದೆ. ಏನಂತಂದರೆ ಹೌದು, ಬ್ರ್ಯಾಂಡೆಡ್ ಹಾಕಿದ್ರೆ ಏನು ಪ್ರಯೋಜನ ಆಯಿತು, ಕೊಲೆ ಮಾಡಿಬಿಟ್ಟು ಆರೋಪಿತರಾಗಿ ಜೈಲಿಗೆ ಹೋಗಿದ್ದಾರೆ, ಯಾವ್ದು ಹಾಕಿದ್ರೆ ಏನು ಪ್ರಯೋಜನ ಅನ್ನೋ ಒಂದು ಟ್ರೋಲ್ ಕೂಡ ಬರ್ತಾ ಇದೆ. ಸೊ ಈ ಒಂದು ಬಟ್ಟೆ ಇದ್ರ ಸಿಮಿಲರ್ ಮಾಡೋದು ಏನು ಅವಶ್ಯಕತೆ ಇತ್ತಾ, ಏನು ಹೇಳ್ತೀರ ಅದ್ರ ಬಗ್ಗೆ? ಸರ್ ಅಂದರೆ ನಾನು ಅದನ್ನೇ ಸರ್ ಹೇಳಿದ್ದು. ಅಂದರೆ ಒಬ್ಬ ವ್ಯಕ್ತಿಗೆ ಯಾವುದೋ ಕಿತ್ತೋಗಿರೋ ಬಟ್ಟೆ ಅರ್ಧೋಗಿರೋ ಬಟ್ಟೆ ಹಾಕೋಕ್ಕಾಗಲ್ಲ. ಅವರು ಸೆಲೆಬ್ರಿಟಿ ಅಂತ ಹೇಳಿದ್ಮೇಲೆ ಅವ್ರ ಲೆವೆಲ್ ತಕ್ಕಂಗೆ ಅವ್ರು ಬಟ್ಟೆ ಹಾಕಬೇಕು. ಈಗ ನನ್ನ ಲೆವೆಲ್ ಏನಿದೆಯೋ ನನ್ನ ಲೆವೆಲ್ ತಕ್ಕಂಗೆ ನಾನು ಹಾಕಬೇಕು. ಯಾವುದೋ ಹಳೆ ಬಟ್ಟೆ ಹಾಕ್ಕೊಂಡು ಹೋಗೋಕ್ಕಾಗಲ್ಲ ಕಾರ್ಯಕ್ರಮಗಳಿಗೆ. ಸೊ ದರ್ಶನ್ ಸರ್ ಯಾವತ್ತಿದ್ರೂ ಬ್ರ್ಯಾಂಡೇ ಸರ್, ಆಯಿತಾ. ಈಗ ಬರ್ಬರಿ ಅಂತ ಬ್ರ್ಯಾಂಡೇ ಗೊತ್ತಿರಲಿಲ್ಲ, ಅದನ್ನು ತೋರಿಸ್ಕೊಟ್ಟಿದ್ದೆ ದರ್ಶನ್ ಸರು. ಈಗ ಬರ್ಬರಿ ಏನು ಬ್ರ್ಯಾಂಡ್ ಇದೆಯಲ್ಲ, ಅದು ದರ್ಶನ್ ಸರ್ ಹಾಕಿದ್ರೇ ಆ ಬರ್ಬರಿಗೆ ಒಂದು ಹೆಸರು. ಈಗ ನೋಡಿ, ಈಗ ನಾನು ಎಕ್ಸಾಂಪಲ್ ಈ ಶರ್ಟ್ ಹಾಕಿದ್ದೀನಿ, ಇದನ್ನು ಡೆವಿಲ್ ಸಿನಿಮಾದಲ್ಲಿ ಯೂಸ್ ಮಾಡಿದ್ದಾರೆ ದರ್ಶನ್ ಸರ್. ಅದು ಬಹುಶಃ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇದೇ ಟಿ ಶರ್ಟ್ ಯೂಸ್ ಮಾಡಿದ್ದಾರೆ, ಎಲ್ಲ ಚೀತಾ ಪ್ರಿಂಟ್ಸ್. ಯಾಕಂದರೆ ಅವ್ರಿಗೆ ಅನಿಮಲ್ಸ್ ಅಂದರೆ ತುಂಬ ಇಷ್ಟ ಸರ್. ಆಮೇಲೆ ಫೋಟೋಗ್ರಫಿ ಅಂದ್ರೂ ತುಂಬ ಇಷ್ಟ, ಪ್ರಾಣಿ ಪ್ರಿಯ ಅವರು. ಅದಾದಮೇಲೆ ಕಾರ್ಗಳಂದರೆ ತುಂಬ ಇಷ್ಟ. ಚಿಕ್ಕ ವಯಸ್ಸಿಂದನೇ ಅವರು ಒಳ್ಳೊಳ್ಳೆ ಕಾರ್ಗಳನ್ನ ಇಡಬೇಕು ಒಂದಷ್ಟು ಕಲೆಕ್ಷನ್ಸ್ ಇದೆ ಸರ್. ಅದನ್ನೇ ಹೇಳಿದ್ದು ನಿಮಗೆ, ಒಬ್ಬೊಬ್ರಿಗೆ ಒಂದೊಂದು ಇಂಟ್ರೆಸ್ಟ್ ಇದೆ. ಫೋರ್ಡ್ ಕಾರ್ ಅಂದರೆ ತುಂಬ ಇಷ್ಟ ದರ್ಶನ್ ಸರ್ಗೆ, ಲ್ಯಾಂಬೋರ್ಗಿನಿ ಅಂದರೆ ತುಂಬ ಇಷ್ಟ, ಮುಸ್ಟಾಂಗ್ ಅಂದರೆ ತುಂಬ ಇಷ್ಟ ಕಾರ್ಗಳು. ಅಂದರೆ ಅವ್ರದ್ದೊಂದು ಕಾರ್ ಕ್ರೇಸ್ ಕಲೆಕ್ಷನ್ನು. ಅದಾದಮೇಲೆ ಈಗ ಅವ್ರ ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿರೋದೇ 3.5 ಲಕ್ಷ ರೂಪಾಯಿ ಫೋನ್. ಅದು ಇಲ್ಲೆಲ್ಲೂ ಸಿಗೋದೇ ಇಲ್ಲ, ಎಲ್ಲೋ ದುಬೈಯಿಂದ ತರಿಸ್ಬೇಕು, ಇಲ್ಲ ಔಟ್ ಆಫ್ ಕಂಟ್ರಿಯಿಂದನೇ ಬರಬೇಕದು. ಅಂದರೆ ಹಂಗೆ ಒಬ್ಬೊಬ್ರಿಗೆ ಒಂದೊಂದು ಪ್ಯಾಷನ್ ಅಂತ ಇರುತ್ತೆ ತುಂಬ. ಈಗ ಅವ್ರೀಗ ದರ್ಶನ್ ಸರ್ ಹತ್ರ ಈಗ ಫೋರ್ಡ್ ಕಾರ್ ಇದೆ, ಆಯಿತಾ. ಈಗ ನಾನು ಇವಾಗ ಫೋರ್ಡ್ ಕಾರೇ ತೊಗೋತಾ ಇದ್ದೀನಿ. ಏನಕ್ಕೆ ಅಂದರೆ ದರ್ಶನ್ ಸರ್ ತೊಗೊಂಡಿದ್ದಾರೆ ಅಂತ ಅಲ್ಲ, ನನಗೂ ಕೆಲವುದು ಏನಂತ ಹೇಳಿದ್ರೆ ರೆಸೆಂಬಲ್ ಆಗುತ್ತೆ ಸರ್. ಈಗ ನಾವು ಯಾರನ್ನ ಜಾಸ್ತಿ ತುಂಬ ಇಷ್ಟಪಡ್ತೀವಿ, ಸೊ ಅವ್ರು ನಮಗೆ ತುಂಬ ಆ ಥರ ಆಗ್ತಾ ಇರ್ತಾರೆ. ಮತ್ತು ಅವ್ರಿಗೆ ಏನೇನು ಥಾಟ್ಸ್ ಹೋಗ್ತಾ ಇರುತ್ತೆ, ನಮ್ಮ ಮೈಂಡಲ್ಲಿ ಅದು ಓಡ್ತಾ ಇರುತ್ತೆ. ನನ್ನ ಮೈಂಡಲ್ಲಿ ಓಡ್ತಾ ಇರುತ್ತೆ, ಅವ್ರು ಆಲ್ರೆಡಿ ಆ ಕೆಲಸ ಮಾಡಿಬಿಟ್ಟಿರ್ತಾರೆ. ಅಂದರೆ ಒಂದು ಮಗು ಹುಟ್ಟಿದಾಗ ತಾಯಿಗೆ ಏನು ಮಾಡ್ತಾರೆ, ಹಾಸ್ಪಿಟ್ಲಲ್ಲಿ ಒಂದು ಮುದ್ದಾದ ಮಗು ಫೋಟೋ ಇಟ್ಟಿರ್ತಾರೆ, ಅಥವಾ ಕೃಷ್ಣನ್ ಥರ ಹುಟ್ಟಬೇಕು. ಆ ಮಗುನ ನೋಡ್ತಾ ಇದ್ದರೆ ಹೊಟ್ಟೆಲಿ ಬರೋ ಮಗು ಕೂಡ ಅದೇ ಥರ ಹುಟ್ಟುತ್ತೆ ಅಂತ. ಸೊ ಹಂಗೆ ನಾನೇನು ಅನ್ಕೋತಾ ಇರ್ತೀನಿ, ದರ್ಶನ್ ಸರ್ ಅದನ್ನು ಆ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ತುಂಬ ಜನ ಅದಕ್ಕೆ ನನಗೆ ಹೇಳ್ತಾ ಇರ್ತಾರೆ, ಏನು ಮಗ ನೀನು ದರ್ಶನ್ ಸರ್ ಥರ ಕಾಣಿಸ್ತೀಯ, ಮತ್ತು ನೀನು ಏನೇ ಒಂದು ಮಾತಾಡ್ತಾಯಿದ್ರು ಆ ಸ್ಟೈಲು, ಆ ಬಾಡಿ ಲ್ಯಾಂಗ್ವೇಜು, ಮ್ಯಾನರಿಸಮ್ಮು ಎಲ್ಲ ಅವ್ರ ಮುಂದೆ ಮಾತಾಡ್ದಂಗೆ ಅನಿಸ್ತಾ ಇದೆ. ಭಯ ಆಗುತ್ತಪ್ಪ ನಿನ್ನ ನೋಡಿದ್ರೆ ಅಂತಾರೆ. ಅಲ್ಲ, ನನ್ನನ್ನು ನೋಡಿದ್ರೇ ಭಯ ಆಗುತ್ತೆ ಅಂತ ಅಂದಾಗ ಇನ್ನು ಅವ್ರ ಮುಂದೆ ನಿಂತ್ಕೊಳ್ಳೋದಕ್ಕೆ ಸರ್, ನಾನು ಅದನ್ನೇ ಹೇಳಿದ್ದು. ಅಂದರೆ ಅವರು ದರ್ಶನ್ ಸರ್ ಈಗ ರೇಣುಕಾ ಸ್ವಾಮಿನ ಹೊಡಿಲೇಬೇಕು ಅಂತ ಅಲ್ಲ. ನನ್ನ ಫ್ರೆಂಡ್ಸ್ಗಳನ್ನ ಕೆಲವ್ರನ್ನ ಫೋಟೋ ತೆಗೆಸ್ಕೊಳಕ್ಕೆ ಕರ್ಕೊಂಡು ಹೋಗಿದ್ದೀನಿ ದರ್ಶನ್ ಸರ್ ಹತ್ರ. ಬನ್ನಿರೋ ಫೋಟೋ ತೆಗೆಸ್ತೀನಿ, ದರ್ಶನ್ ಸರ್ ಕರ್ಕೊಂಬರೋಕೆ ಹೇಳಿದ್ದಾರೆ, ಬನ್ನಿ. ಅವತ್ತಿಂದನೂ ಪಾಪ ಫ್ಯಾಮಿಲಿ ಅವ್ರು ಸರ್, ಅಂದರೆ ಅವ್ರು ಬರೋದಕ್ಕೆ ಭಯ ಪಡ್ತಾರೆ ನನ್ನ ಫ್ರೆಂಡ್ಸ್ಗಳು. ಏನು ಗುರು, ಆ ಬೈಸಪ್ಸು, ಆ ಐಟು ಪರ್ಸ್ನಾಲಿಟಿ, ಆ ಘಟ ಒಂದು ಬಿಡ್ತು ಅಂದರೆ ಮುಗೀತು ನಮ್ಮ ಕತೆ ಅಂತಾರೆ. ನೀನು ಬರೋಕ್ಕಿಂತ ಮುಂಚೆ ಯಾಕ್ರಪ್ಪ ಭಯ ಪಡ್ತೀರ, ಅವ್ರು ಆ ಥರ ಅಲ್ಲ ಅಪ್ಪ ಸರ್. ಈಗ ಐಟು ಪರ್ಸ್ನಾಲಿಟಿ ಇರೋರನ್ನ ನೋಡಿದ್ರೇ ಭಯ ಪಡ್ತಾರೆ. ಅಂಥದ್ರಲ್ಲಿ ನಾನು ಅದೇ ಅಂದ್ಕೊಂಡೆ, ದರ್ಶನ್ ಸರು ರೇಣುಕಾ ಸ್ವಾಮಿನ ಯಾಕೆ ಗುರು ಆ ರೇಂಜ್ಗೆ ಹೊಡಿಬೇಕಾ, ಅಥವಾ 10 ಜನ ಸೇರ್ಕೊಂಡು ಹೊಡಿಬೇಕಾ ಸರ್? ಅವ್ರು ಕಂಡುಬಿಟ್ರೇ ದೂರ ನಿಂತು ಬಿಟ್ಟಿರ್ತಾರೆ, ಓಡೋಗ್ಬಿಡ್ತಾರೆ ಒಂದಷ್ಟು ಜನ. ನಾನು ಕಣ್ಣರೇ ನೋಡಿದ್ದೀನಿ. ಅಲ್ಲಿ ಮನೆ ಹತ್ರನೂ ಅಷ್ಟೇ, ಬರ್ತಡೇ ಟೈಮಲ್ಲಿ ಫ್ಯಾನ್ಸ್ಗಳು ಸುಮ್ಕೆ ಇರಿಸ್ತಾ ಇರ್ತಾರೆ. ಸುಮ್ಮನೆ ಏಯ್ ಅಂದರೆ ಸ್ಟಾಪ್ ಆಗಿಬಿಡ್ತಾರೆ ಫ್ಯಾನ್ಸು. ನೆಕ್ಸ್ಟ್ ಕಿರ್ಚಲ್ಲ ಅಲ್ಲಿ ಅವ್ರ ಮುಂದೆ, ಯಾಕೆ ಬೇಕು ಗುರು ಅಂತ. ಆ ರೀತಿ ಇರೋರು ಗದ್ರದ್ರೇ ಅಷ್ಟು ಭಯ ಪಡ್ತಾರೆ ಅಂತ ಹೇಳಿದಾಗ, ಇನ್ನು ಅವರು ಈ ಥರ ಎಲ್ಲ ಹಿಂಗೆ ಮಾನಸಿಕವಾಗಿ ಹಿಂಸೆ ಕೊಟ್ಟಿದ್ದಾರೆ, ಹೊಡೆದಿದ್ದಾರೆ ಅಂತ ಅಂದರೆ ಅದು ನಾನೆಲ್ಲೂ ಫುಟೇಜ್ನ ಎಲ್ಲೂ ನೋಡಿಲ್ಲ ಸರ್. ಅವರು ಎಲ್ಲೂ ಸೋಷಿಯಲ್ ಮೀಡಿಯಾಗೆಲ್ಲೂ ಹಾಕಿಲ್ಲ. ಸೊ ಹಂಗಾಗಿ ನಾನು ಒಪ್ಕೊಳ್ಳೋಕೆ ಇಷ್ಟ ಇಲ್ಲ ಸರ್. ದರ್ಶನ್ ಸರು ಆರೋಪಿನೂ ಅಲ್ಲ, ಅಪರಾಧಿನೂ ಅಲ್ಲ ಅಂತ ನನ್ನ ಅಭಿಪ್ರಾಯ ಸರ್. ಉದ್ದೇಶಪೂರ್ವಕವಾಗಿ ಏನೋ ಬೇಕು ಅಂತಲೇ ಮಾಡ್ತಾ ಇದ್ದಾರೆ. ಯಾರೋ ಒಂದು ಕಡ್ಡಿ ಅಲ್ಲಾಡಿಸ್ತಾ ಇದ್ದಾರೆ. ಆ ಕಡ್ಡಿ ಅಲ್ಲಾಡಿಸೋರು ಯಾರು ಅಂತ ಕಂಡುಹಿಡಿಬೇಕು ಅಂದಾಗ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಟ್ ಉತ್ತರ ಕೊಡ್ತಾರೆ ಸರ್. ಬಂದಿದ್ದ ತಕ್ಷಣ ಅಂತೂ 100% ಇವತ್ತಲ್ಲ ನಾಳೆ ಆ ವ್ಯಕ್ತಿ ಯಾರು ಈ ಥರ ಪಿತೂರಿ ಕೆಲಸಗಳು ಮಾಡ್ತಾ ಇದ್ದಾರೆ ಅನ್ನೋರು ತಗಲಾಕೋತಾರೆ. ಅವತ್ತು ಅವ್ರ ಕೆಲಸದಲ್ಲಿ ಉತ್ತರ ಕೊಟ್ಟು ತೋರಿಸ್ತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.